ಗೊತ್ತಾಯ್ತಲ್ಲ, ಸಾಯೋನ್ ಇರ್ತಾನಲ್ಲ, ಸಾಯುವಾಗ ಸುಮ್ನೆ ಸತ್ತಿರಲ್ಲ, ಹೌದು. ಇವ್ರ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ. ಆ ನಿಟ್ಟುಸಿರು ಬಿಟ್ಟಿರ್ತಾನೆ ನೋಡ್ರಿ ಅವನು, ಅದು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಐ ವಿಟ್ನೆಸ್ಸು, ಸರ್ಕಮ್ಸ್ಟಾನ್ಷಿಯಲ್ ವಿಟ್ನೆಸ್ಸು, ಯಾವ್ಯಾವ ವಿಟ್ನೆಸ್ಸು ಆ ಸ್ಟೈಲ್ ಆಗ್ಬೋದು, ಅವನು ನಿಟ್ಟುಸಿರು ಇರುತ್ತಲ್ಲ ಅದು ಆ ಸ್ಟೈಲ್ ಆಗಲ್ಲ. Number 3, ಗಣೇಶ್ ನಾಯಕ್. Ganesh. I'm appearing for the petitioner, my lord. ಹಾ ಹೇಳ್ರಿ. The last date of hearing, my lord, is the 13/5. ಅದೇನ್ ಡಿಲೇ ಏನು? ಆಲ್ರೆಡಿ ಕಂಡೌನ್ ಆಗಿದೆ ಸ್ವಾಮಿ, 35ಕ್ಕೆ ಕಂಡೌನ್ ಆಗಿದೆ. ಆಲ್ ರೈಟ್, ಏನು SC/ST ಮ್ಯಾಟ್ರು? ಓ ಹೇಳಿ, ವಾಟ್ ಇದೆ ಚಾರ್ಜ್? 302 ಇದೆ, 302, 201. My lord, the page number 38 of our petition, my lord. Yes. They are seeking for the on base of the medical ground, my lord. They are suffering from the ಏನ್ spine, my lord. ಮೆಡಿಕಲ್ ಗ್ರೌಂಡ್ ರೀ? ಒಬ್ಬನ್ ಕೊಂದಾಕಿದಿರಿ, ನಿಮ್ಗೂ ಕಾಯಿಲೆ ಆಗಿದೆ ಅಷ್ಟೇನೆ. The main allegations against the accused number 1, my lord. There is a ಮೇನು ಸಬ್ಬು ಎಲ್ಲ ಏನ್ ಬರಲ್ಲ, ಟಿವಿನವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ. but there is the ಅಲ್ಲ, ಟಿವಿ ಚಾನೆಲ್ನವರೇ ಬೆಟರ್ ಇನ್ಫಾರ್ಮ್. ವಾಟ್ ಇಸ್ ದಿ ಕಾನ್ಸ್ಪಿರಸಿ, ವಾಟ್ ಇಸ್ ದಿ ಕಾಮನ್ ಆಬ್ಜೆಕ್ಟ್ ಎಲ್ಲ ಈಗ ನಡೆದಿರೋ ಕೇಸಲ್ಲೆಲ್ಲ ಹೇಳ್ತಾ ಇದ್ದಾರೆ ನೋಡಿ, ಬೆಳಗ್ಗೆಯಿಂದ ರಾತ್ರಿ ತನಕ. ದೇ ಆರ್ ವೆಲ್ ಇನ್ಫಾರ್ಮ್ಡ್ ದ್ಯಾನ್ ಆಲ್ ಆಫ್ ಅಸ್. Yes, what is the allegation against you in the charge sheet? Please tell me. Please, my lord, this is the column number 11, my lord. Hmm. Is the page number, my lord, the 57. No, read the column number 17. Where have you filed that charge sheet? My lord, is the page number 57, my lord. 57, read it. My lord, ಹುಮ್ನಾಬಾದ್ನ ಉಪವಿಭಾಗದ ಮಂಟಾಳ ಗ್ರಾಮದ ಮಂಟಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕೊಯ್ನೂರು ಗ್ರಾಮದ ದೋಷಾರೋಪಣ. ಅದೆಲ್ಲ ಆಯ್ತಲ್ಲ, ಮಲ್ಲಯ್ಯನ್ ಮುತ್ತಿನ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಅದ ಹೇಳಿ ಮುಂದಕ್ಕೆ. ಐ ರಿಮೆಂಬರ್ ಐ ಹ್ಯಾವ್ ರಿಜೆಕ್ಟೆಡ್ ದಿ ಅರ್ಲಿಯರ್. ನೋ ಪ್ಲೀಸ್ my lord, there is the ಫ್ಯಾಕ್ಟ್ಸ್ ಎಲ್ಲ ಗ್ರೀನ್ ಇನ್ ಮೈ ಮೆಮೊರಿ. ಮಲ್ಲಯ್ಯನ್ ಮುತ್ತಿನ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಹೇಳಿ, ಅಲ್ಲಿಂದ ಮುಂದಕ್ಕೆ ಬೇಕಾಗಿರೋದು. accused number 1 is the case staff there, my lord, is the case deceased, my lord. But only the case base of that, my lord, is the accompanied by the petitioner. ಗಣೇಶ್, ಇದೆಲ್ಲ ಬೇಡ. ಮಠಕ್ಕೆ ಹೋದ್ರಿ, 8:30 ಹೊತ್ತಿಗೆ ಹೊರಗಡೆ ಕ್ರೂಸರ್ ನಿಲ್ಸಿದ್ರಿ, ಮುಂದೇನ್ ಮಾಡಿದ್ರಿ ಹೇಳಿ. ಅಲ್ಲ, ಅದರಲ್ಲಿ accused number 1 ಸ್ಟಾಪ್ ಮಾಡಿದ್ದಾರೆ. ಐ ರಿಮೆಂಬರ್ ದಿ ಎಂಟೈರ್ ಕೇಸ್, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಐ ಹ್ಯಾವ್ ರಿಜೆಕ್ಟೆಡ್ ಅರ್ಲಿಯರ್. ಕ್ರೂಸರ್ ನಿಲ್ಸಿದ್ರಿ, ಮುಂದೇನ್ ಮಾಡೋದು ಅಂತ ಅಲ್ಲಿ ಅಲಿಗೇಷನ್ ಇದೆ ನಿಮ್ ಕ್ಲೈಂಟ್ ಮೇಲೆ, ಅದನ್ನ ಓದಿ. ಪ್ಲೀಸ್ my lord. ನಾನೇ ಓದ್ಲಾ? 8:30 ಸುಮಾರಿಗೆ ಹೋಗಿ ರೋಡಿನ ಪಕ್ಕದಲ್ಲಿ ಕ್ರೂಸರ್ ವಾಹನ ನಿಲ್ಲಿಸಿ, ಸ್ವಲ್ಪ ದೂರದಲ್ಲಿ ಮಠ ಇದೆ, ಕೆಳಗೆ ಇಳಿರಿ ಅಂತ ಹೇಳಿ ಕಲ್ಯಾಣಿಗೆ ಜೀಪಿನಿಂದ ಕೆಳಗೆ ಇಳಿಸಿ, ರಸ್ತೆ ಪಕ್ಕದಲ್ಲಿರೋ ಹೊಲದಲ್ಲಿ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಕೆಡವಿದಾಗ ಏಟು ರಾಮ ಇವನು ಕಲ್ಯಾಣಿಯ 2 ಕಾಲುಗಳು ಮತ್ತು ಗಣೇಶ ಇವನು 2 ಕೈಗಳನ್ನು, ಆಯ್ತಾ, ಹಾಗೂ ವಿಕಾಸ ಇವನು ಬಾಯಿಯನ್ನು ಒತ್ತಿ ಹಿಡಿದಾಗ ಜುವೆನೈಲ್ ಅಫೆಂಡರ್ A1 ಈತನು ಕ್ರೂಸರ್ ನಲ್ಲಿ ಇಟ್ಟಿರುವ ಚಾಕುವನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದು ಆ ಚಾಕುವಿನಿಂದ ಕಲ್ಯಾಣ ಕುತ್ತಿಗೆ ಕೊಯ್ದಿರುತ್ತಾನೆ. ನೀವ್ 2 ಕಾಲನ್ನು ಅವನಿಗೆ ಹಿಡ್ಕೊಳ್ದೇ ಇದ್ದಿದ್ರೆ ಅವ್ನಿಗೆ ಎಗರ್ಸ್ ಒದ್ಬಿಡೋನು. ಅವನ್ಗೆ ಇದೆಲ್ಲ ಹಳೆ ಕಾಲದಲ್ಲಿತ್ತು, ಕೈ ಕಾಲು ಹಿಡ್ಕೊಂಡು ಅವ್ನಿಗೆ ಬೇಯ್ಲು ಚುಚ್ಚಿದವನ್ಗಿಲ್ಲ ಅಂತ. ಆ ಕಾಲ ಎಲ್ಲ ಪಾಸ್ ಆಗಿ 15 ವರ್ಷ ಆಗೋಯ್ತು. ನೀವ್ ಈಗ್ಲೂ ಅದೇ ಆರ್ಗ್ಯುಮೆಂಟ್ ಹೇಳಿದ್ರೆ ಹೆಂಗೆ? ಹೇಳೋದ್ ಕೇಳಿ. ಅಲ್ಲಿ ಸೊಲ್ಲಾಪುರದಲ್ಲಿ ಒಂದು ಜೈಲ್ ವಾರ್ಡ್ ಅಂತಿದೆ. ನಾವು ಕಲಬುರ್ಗಿಯಿಂದ ಬೇಕಾದಷ್ಟು ಜನ ಕಳಿಸಿದ್ದೀನಿ. ಅಲ್ಲಿ ಇಲ್ದೇ ಇರೋರ್ಗೆ ಅಲ್ಲಿ ಕಟ್ಟಿಸ್ಕೊಡೋದು, ಕ್ಯಾಟ್ರಾಕ್ಟ್ ಆದವ್ರ ಕಣ್ಣು ಆಪರೇಷನ್ ಮಾಡಿಸೋದು, ಆಯ್ತಲ್ಲ. ಆಮೇಲೆ ಕೈಕಾಲು ಮುರಿದೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಲಿಂಬ್ ಎಲ್ಲ ಹಾಕ್ಸ್ಕೊಡೋದು. ಇನ್ನೂ ಯಾರಿಗೋ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ ಎಲ್ಲ ಬಿಟ್ಟಿ ಮಾಡಿದ್ದಾರೆ ಸಿವಿಲ್ ಹಾಸ್ಪಿಟಲ್ ಅಲ್ಲಿ. ಸೊ ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ಕಸ್ಟಡಿ ಪೀರಿಯಡ್ ಅಂಡ್ ಗೆಟ್ ಆಲ್ ಯುವರ್ ಏಲ್ಮೆಂಟ್ಸ್ ಕ್ಯೂರ್ಡ್. ಹೇಳ್ತೀನಿ ಗಣೇಶ್ ನಾಯಕ್, ಹಿಂದೆನೂ ಹೇಳಿದೀನಿ, ಈಗ ಇದೇ ಕೇಸಲ್ಲಿ ಹಿಂದೆನೂ ಹೇಳಿದೀನಿ, ಈಗಲೂ ಹೇಳ್ತಾ ಇದ್ದೀನಿ ಕೇಳಿ, ರಿಪೀಟ್ ಮಾಡ್ತೀನಿ. ಸಾಯೋನು ಗೊತ್ತಾಯ್ತಲ್ಲ, ಸಾಯೋನು ಇರ್ತಾನಲ್ಲ, ಸಾಯುವಾಗ ಸುಮ್ಮನೆ ಸತ್ತಿರಲ್ಲ, ಇವ್ರ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ. ಆ ನಿಟ್ಟುಸಿರು ಬಿಟ್ಟಿರ್ತಾನೆ ನೋಡ್ರಿ ಅವನು, ಅದು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಐ ವಿಟ್ನೆಸ್ಸು, ಸರ್ಕಮ್ಸ್ಟಾನ್ಷಿಯಲ್ ವಿಟ್ನೆಸ್ಸು, ಯಾವ್ಯಾವ ವಿಟ್ನೆಸ್ಸು ಆ ಸ್ಟೈಲ್ ಆಗ್ಬೋದು, ಅವನು ನಿಟ್ಟುಸಿರು ಇರುತ್ತಲ್ಲ ಅದು ಆ ಸ್ಟೈಲ್ ಆಗಲ್ಲ. ಸುಪಾರಿ ಕಿಲ್ಲರ್ಸು ನೀವೆಲ್ಲ. But my lord, is the contention accused number 1, my lord, is the son of the deceased and base of the, my lord, the bank. I am aware of entire that. ಅದನ್ನ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೊತೀರೇನಲ್ಲಿ. ನಮ್ಮ ಅಪ್ಪನ್ ಕೊಂದಾಕ್ಬಿಟ್ರು, ನನ್ನ ಹತ್ರ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ತಗೊಂಡೋಗೋಣ ಅಂತ ಹೇಳ್ತಾನಂತೆ. ಇವರೆಲ್ಲ ಅದಕ್ಕೆ ಹೂ ಅಂತಾರಂತೆ. ಅಯೋಗ್ಯರು, ನಾಚಿಕೆ ಆಗೋದಿಲ್ವಾ? ಕಪಾಳ ಕೊಡ್ದು ಹೇಳ್ಬೇಕಾಗಿತ್ತು, ನಿನ್ಗಿನ್ನೂ ಮೇಜರ್ ಆಗಿಲ್ಲ, ಮುಚ್ಕೊಂಡು ಕೂತ್ಕೋ, ಇಂಥದ್ದೆಲ್ಲ ಕೈ ಹಾಕ್ಬಾರ್ದು ಅಂತ. ಅದ್ ಬಿಟ್ಬಿಟ್ಟು ನಿಮ್ಮ ಅಪ್ಪನ್ ಕೊಲ್ಲೋದಕ್ಕೆ ನಾವು ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪಂಗೆ ಅವನೇ ಚುಚ್ತಾನಂತೆ. ಇವರೆಲ್ಲ ಕೈಕಾಲು ಹಿಡ್ಕೋತಾರಂತೆ. ಇವರು ಒಬ್ರು ಫ್ರೆಂಡ್ಸಾ?
ಯಾವ ಪರಿಸ್ಥಿತಿಗೆ ಬಂದು ತಲುಪಿದೀವಿ ನೋಡಿ. ನಮ್ಮಪ್ಪ ಬೇಜಾನ್ ದುಡ್ಡಿಟ್ಟಿದ್ದಾನೆ, ಕೇಳಿದ್ರೆ ಕೊಡ್ತಾ ಇಲ್ಲ, ಮಜಾ ಮಾಡ್ಬೇಕು, ಆಯುಷ್ ಮಾಡ್ಬೇಕು, ನಾನು ಬೇಕಾದಂಗೆ ದುಡ್ಡು ಕೊಡೋದಿಲ್ಲ ಅವನು. ಅದಕ್ಕೋಸ್ಕರ ಬನ್ನಿ ನಮ್ಮ ಅಪ್ಪನ ಹತ್ರ ದುಡ್ಡನ್ನ ಅವ್ನು ಕೊಂದಾಕ್ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ. ಇವ್ರು ಒಪ್ಕೊಂಡವ್ರು ಎಂತವ್ರು? ಇದೆಲ್ಲ ನನ್ನ ಬಾಯಲ್ಲಿ ತಿರ್ಗಾ ತೆಗಿಸ್ಬೇಕೇನ್ ನೀವು? ಎಲ್ಲ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನಾನು ಪೂರ್ತಿ. ಪೇಪರೇ ಬೇಡ, ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ. ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ. ಗೊತ್ತಾಯ್ತಲ್ಲ? ಫ್ಯಾಕ್ಟ್ಸ್ ಎಲ್ಲ ನೋಡಿ ಈ ಕೇಸ್ ಕೊಡಬಹುದಾದಂಥದ್ದು ಅಂದ್ರೆ ಕೊಡುವಂಥದ್ದು. ಎಂತ ಮಗನ್ ಎತ್ಬಿಟ್ಟಾರಿ? ಪ್ರಹ್ಲಾದನೇ ವಾಸಿ, ದೇವ್ರ ಕರ್ಸಿ ಕೊಲ್ಸ್ತಾ ಮೋಕ್ಷ ಅರ್ವ ಆಯ್ತು ಅವನ್ಗೆ. ಇಲ್ಲಿ ಇವನೇ ಕೊಂದಾಕ್ಬಿಟ್ನಲ್ಲ. ಬಿಡಿ ಮತ್ತೆ, ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದಟ್. ನೋಡಿ, ಇವನ್ಗೆ ಆ ನಿಮ್ಮ ಜುವೆನೈಲ್ ಅಫೆಂಡರ್ ಇದ್ನಲ್ಲ, ಅವನಿಗಿದ್ದಿದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ. ಅವನಿಗಿದ್ದಿದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ. ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋಂಥವ್ರು. ಬಿಟ್ಬಿಡಿ ಅಲ್ಲಿಗೆ. ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದನ್ನ ಅಲ್ಲಿಗೆ ಅಂತ. ನನಗೆ ನೀವು ಇಷ್ಟು ಹೇಳಿದ್ರೆ ಸಾಕು, ಎಲ್ಲ ನೆನಪಿರುತ್ತೆ. ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್. ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಎಂತದ್ದು? One submission, my lord, as per the accused number Nothing one, my doing. lord, No other ground. son Yes, of the ಬರ್ಕೊಳ್ಳಿ. deceased, my Lord lord. ಗಣೇಶ್ ನಾಯಕ್. My lord, as per the medical ground, we are seeking the ಮೆಡಿಕಲ್ my lord. ಗ್ರೌಂಡ್ ಇದ್ರೆ ಅಲ್ಲೇನೆ ಕೇಳ್ಕೊಳ್ಳಿ. ಜೈಲಲ್ಲಿ ಒಳ್ಳೆ ಆಸ್ಪತ್ರೆ ಇರೋ ಡಾಕ್ಟರ್ ಇದಾರೆ. ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಹೈಯರ್ ಮೆಡಿಕಲ್ ಕೇರ್ ಕಳ್ಸೋಣ, ಸೋಲಾಪುರ ಆಗಿದೆ. ಕಳ್ಸೋಣ. Case You number make an 38. application. No, you make an application for the The application medical filed, my lord, examination sent to ಅಷ್ಟೇ. No granting of bail. ಬರ್ಕೊಳ್ಳಿ. Heard Sri Ganesh Nayak and learned HGP. Successive bail request under section 14A of the SCST Prevention of Atrocities Act. Next para. Facts in brief which are utmost necessary for disposal of the present appeal are as under. Next para. One Balwant son of Pirappa Jamadar lodged a complaint with Manthal Police, MANTHAR, ಆಯ್ತಾ, ಬೀದರ್ district on 20th July 2022, which was registered in crime number 56 of 2022 for the offence punishable under section 302 and 201 IPC. Next para. Complaint governments further reveal that on 27/2022, complainant has visited at about 10 AM to the police station and told the police that when he was having a walk as usual at about 6:45 AM, he noticed a dead body by the side of the road near Kohinoor Salgar in the land bearing survey number 139 belonging to Bajirao Posta. He further revealed that there were blood injuries on the said body in the neck region and also on the private parts of the body. Posta. Upon the receipt of the information by the police, they rushed to the spot and registered a case in crime number 56/2022, initially against the unknown persons. Posta. Next para. During the course of investigation, police found that present accused and other accused persons had taken away the life of the deceased at the instructions of the juvenile offender first accused. Posta. Allegation against the present accused, who is accused number 2, is that he held both the legs of the deceased when juvenile offender actually stabbed with the knife. Posta. Next para. After the charge sheet came to be filed, the learned special judge has taken cognizance of the matter and the matter is now pending before the learned special judge for trial. Next para. The successive bail request is based on the medical grounds of the accused number 2. Posta. Next para. In support of the same, documents are also produced by counsel for appellant. Posta. This court perused the matter on record, including the medical documents which are filed along with the present appeal. Posta. Next para. On such perusal, if there is any compelling circumstances where the accused number 2 is required to be given some medical assistance, it is always open for the accused petitioner to make a necessary request with the special judge, and necessary arrangements will definitely be made either through the doctor who is attached to the prison at Bidar
or for higher medical care in the civil hospital at Solapura under the supervision of the police in the jail ward. First, next para. With that observation, this court is of the considered opinion that there is no merits in requesting the bail, in granting the bail request of the appellant. First, hence following order. Appeal is meritless, hereby dismissed.